ಎಲ್ಲರಿಗೂ ನಮಸ್ಕಾರ ಮತ್ತೆ ಸ್ವಾಗತ ನಮ್ಮ ಅಹಿಂಸಾ ಪ್ರಶ್ನೋತ್ತರ ಸರಣಿಯ ಈ 2ನೇ ಭಾಗಕ್ಕೆ. ನಮಸ್ಕಾರ. ಇವತ್ತು ನಾವು ಜೈನ ಅಹಿಂಸೆ ಬಗ್ಗೆ ಕೆಲವೊಂದು ನಿಜಕ್ಕೂ ಸ್ವಲ್ಪ ಕಠಿಣವಾದ ಚುಚ್ಚುವ ಹಾಗೆ ಕೇಳೋ ಪ್ರಶ್ನೆಗಳನ್ನ ನೋಡೋಣ ಅಂದ್ಕೊಂಡಿದ್ವಿ. ಹೌದು, ಬಹಳ ಮುಖ್ಯವಾದ ಪ್ರಶ್ನೆಗಳು ಇವು. ಇದಕ್ಕಾಗಿ ನಾವು ಸಾವಿರಾರು ವರ್ಷಗಳ ಜೈನ ತತ್ವಜ್ಞಾನದ ಆಳವಾದ ವಿಚಾರಗಳ ಜೊತೆಗೆ ಈಗಿನ ಕಾಲದ ಅಂದ್ರೆ ಏಕ್ದಮ್ ಲೇಟೆಸ್ಟ್ ಗೌರವಾನ್ವಿತ ವೈಜ್ಞಾನಿಕ ಸಂಶೋಧನೆಗಳನ್ನು ಬಳಸ್ಕೊಂಡು ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀವಿ. ಸರಿ. ಇವತ್ತಿನ ವಿಷಯಗಳು ಆಕಸ್ಮಿಕವಾಗಿ ಏನಾದ್ರೂ ಹಾನಿಯಾದ್ರೆ ಕರ್ಮ ಬರುತ್ತಾ, ನಮ್ಮ ಯೋಜನೆ ಮಾತುಗಳಲ್ಲಿ ಹಿಂಸೆ ಇರುತ್ತಾ, ಜೈನ ಅಹಿಂಸೆಯಲ್ಲಿ ಏನಾದ್ರೂ ವಿರೋಧಾಭಾಸ ಇದೆಯಾ, ಓಕೆ, ಪೂರ್ತಿ ಅಹಿಂಸೆ ಪಾಲಿಸಿದರೆ ಪ್ರೋಗ್ರೆಸ್ ನಿಂತು ಹೋಗುತ್ತಾ, ಮತ್ತೆ ಕೊನೆಗೆ ಪ್ರಕೃತಿಯಲ್ಲೇ ಹಿಂಸೆ ಇದೆಯಲ್ಲ ಅದನ್ನ ಹೇಗೆ ನೋಡೋದು. ಒಳ್ಳೆ ಪಟ್ಟಿ ಇದೆ. ಹಾಗಾದ್ರೆ ಶುರು ಮಾಡೋಣಲ್ವಾ? ಮೊದಲನೇ ಪ್ರಶ್ನೆನೇ ಸ್ವಲ್ಪ ಕನ್ಫ್ಯೂಸ್ ಮಾಡುವಂಥದ್ದು. ಹೇಳಿ. ತಿಳಿದೆ ಅಂದ್ರೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಯಾರಿಗಾದರೂ ನೋವು ಮಾಡಿದ್ರೆ ಜೈನ ಧರ್ಮದ ಪ್ರಕಾರ ಅದಕ್ಕೂ ಕೆಟ್ಟ ಕರ್ಮ ಅಂಟ್ಕೊಳ್ತಾ? ಇದು ಹೇಗೆ ನ್ಯಾಯ ಅಂತ ಕೆಲವರಿಗೆ ಅನಿಸ್ಬೋದು. ಹೌದು, ಇದು ಬಹಳ ಸೂಕ್ಷ್ಮವಾದ ವಿಚಾರ. ನೋಡಿ, ನ್ಯಾಯ ಅಂದ್ರೆ ಏನು, ಜವಾಬ್ದಾರಿ ಅಂದ್ರೇನು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ತತ್ವಶಾಸ್ತ್ರದಲ್ಲೂ ಬೇರೆ ಬೇರೆ ದೃಷ್ಟಿಕೋನ ಇರುತ್ತೆ. ಸರಿ. ಜೈನ ತತ್ವದ ಪ್ರಕಾರ ಕರ್ಮ ಅನ್ನೋದಿದೆಯಲ್ಲ, ಅದು ಮುಖ್ಯವಾಗಿ ನಮ್ಮ ಉದ್ದೇಶ ಅಂದ್ರೆ ಇಂಟೆನ್ಷನ್ ಮತ್ತೆ ಅರಿವು ಅಂದ್ರೆ ಅವೇರ್ನೆಸ್, ಇವುಗಳ ಮೇಲೆ ನಿಂತಿದೆ. ಓ, ಉದ್ದೇಶ ಮುಖ್ಯನಾ? ಹೌದು. ಅಂದ್ರೆ ಗೊತ್ತಿದ್ದು ಮಾಡಿದ್ರೆ, ಬೇಕಂಟ್ಲೆ ಮಾಡಿದ್ರೆ, ಅಥವಾ ನಿರ್ಲಕ್ಷ್ಯದಿಂದ ಕೇರ್ಲೆಸ್ ಆಗಿ, ಆ ರೀತಿ ಹಾನಿಯಾದ್ರೆ ಕರ್ಮ ಖಂಡಿತ ಬರುತ್ತೆ. ಹೌದು. ಆದ್ರೆ ನಮ್ಮ ಕೈಲಾದಷ್ಟು ಹುಷಾರಾಗಿ ಇದ್ದು ಕೂಡ ನಿಜವಾಗ್ಲೂ ಅನಿರೀಕ್ಷಿತವಾಗಿ ಆಕ್ಸಿಡೆಂಟ್ ಆಗಿ ಏನಾದ್ರೂ ಹಾನಿ ಆದ್ರೆ ಅದರಿಂದ ಬರೋ ಕರ್ಮ ಅದು ತುಂಬಾ ಕಡಿಮೆ ಅಥವಾ ಕೆಲವೊಮ್ಮೆ ಇಲ್ವೇ ಇಲ್ಲ ಅಂತಾನೂ ಹೇಳ್ತಾರೆ. ಅಂದ್ರೆ ನಾವು ಪ್ರಯತ್ನ ಪಟ್ವಾ ಇಲ್ವಾ ಅನ್ನೋದು ಮುಖ್ಯ. ಕರೆಕ್ಟ್. ಆ ಪ್ರಯತ್ನ, ಆ ಅರಿವು ಅದು ಮುಖ್ಯ. ಹಾಗಾದ್ರೆ ಇದಕ್ಕೆ ವಿಜ್ಞಾನ ಏನಾದ್ರೂ ಹೇಳುತ್ತಾ? ಈ ಉದ್ದೇಶ, ಅರಿವು ಇದನ್ನೆಲ್ಲ ಅಳಿಯೋಕಾದತ್ತಾ? ಖಂಡಿತ. ಇದು ನೋಡಿ, ಇಂಟ್ರೆಸ್ಟಿಂಗ್ ವಿಷಯ. ಈಗಿನ ವಿಜ್ಞಾನ ಅಂದ್ರೆ ನರವಿಜ್ಞಾನ, ಮನೋವಿಜ್ಞಾನ ಎಲ್ಲ ಈ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದೆ. ಹೌದಾ? ಹೌದು. ಉದಾಹರಣೆಗೆ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮೈಂಡ್ಫುಲ್ನೆಸ್ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅದು ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಸಾವಧಾನತೆ ಅಂದ್ರೆ ಅರಿವು ಜಾಸ್ತಿ ಇದ್ದಷ್ಟು ನಮ್ಮ ಜವಾಬ್ದಾರಿಯ ಅರಿವು ಕೂಡ ಆಳವಾಗಿರುತ್ತೆ ಅಂತ. ಓಹೋ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ಬೆಂಜಮಿನ್ ಲಿಬೆಟ್ ಅವರ ಫೇಮಸ್ ಪ್ರಯೋಗಗಳು ಇದೆಯಲ್ಲ, ಕೇಳಿದ್ದೀನಿ ಅದ್ರ ಬಗ್ಗೆ. ಹೌದು, ಅದರ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀವಿ. ಆ ಪ್ರಯೋಗಗಳು ಏನ್ ತೋರಿಸುತ್ತೆ ಅಂದ್ರೆ, ನಾವು ಒಂದು ಕೆಲಸ ಮಾಡೋಕೆ ಮುಂಚೆನೆ ನಮ್ಮ ಬ್ರೈನ್ನಲ್ಲಿ ಒಂದು ಅರಿವಿಲ್ಲದ ಚಟುವಟಿಕೆ ಶುರುವಾಗುತ್ತೆ. ಆದರೆ ಆ ಕೆಲಸ ಮಾಡಬೇಕೋ ಬೇಡವೋ ಅಂತ ಕೊನೆಗೆ ತಡೆಯೋ ಶಕ್ತಿ, ಅದನ್ನ ಕಾನ್ಷಿಯಸ್ ವೀಟೋ ಅಂತಾರೆ, ಅದು ನಮ್ಮ ಕೈಯಲ್ಲಿದೆ. ಅಂದ್ರೆ ಕೊನೆಗೂ ನಮ್ಮ ಕಂಟ್ರೋಲ್ ಇದೆ. ಹೌದು. ಆ ಅಂತಿಮ ಉದ್ದೇಶ, ಆ ಅರಿವು ನಾವು ಮಾಡುವ ಹಾನಿಗೆ ಎಷ್ಟು ಜವಾಬ್ದಾರರು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಆಶ್ಚರ್ಯ ಅಂದ್ರೆ, ಸಾವಿರಾರು ವರ್ಷದ ಹಿಂದಿನ ಜೈನ ತತ್ವ ಕೂಡ ಇದೇ ಅರಿವು, ಉದ್ದೇಶಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ನೋಡಿ. ಎರಡೂ ಒಂದೇ ಕಡೆ ಬರ್ತಿವೆ. ಹಾಗಾಗಿ ವಿಜ್ಞಾನ ಇರ್ಲಿ, ಜೈನ ತತ್ವ ಇರ್ಲಿ, ಎರಡೂ ಹೇಳೋದು ಅರಿವು, ಅವೇರ್ನೆಸ್ ಇದೆಯಲ್ಲ, ಅದೇ ನಿಜವಾದ ನ್ಯಾಯದ ಬೇಸ್. ಇದು ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಅರಿವಿನಿಂದ ತಡೆಯೋಕ್ಕಾಗತ್ತೆ ಅನ್ನೋದು ಮುಖ್ಯ. ಹೌದು. ಹಾಗಾದ್ರೆ ನಮ್ಮ ಕಂಟ್ರೋಲಲ್ಲಿರೋಕೆ ಕಷ್ಟ ಅಂತ ಅನ್ಸೋ ಇನ್ನೊಂದು ವಿಷಯಕ್ಕೆ ಬರೋಣ. ಸರಿ. ಜೈನ ಧರ್ಮ ಹೇಳುತ್ತೆ, ಬರೀ ಶಾರೀರಿಕ ಹಿಂಸೆ ಅಲ್ಲ, ಕೋಪದ ಯೋಚನೆಗಳು ಅಥವಾ ಕೆಟ್ಟ ಮಾತು ಅವು ಕೂಡ ಹಿಂಸೆನೇ ಅಂತ. ಆದ್ರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಪ್ರತಿಯೊಂದು ನೆಗೆಟಿವ್ ಯೋಚನೆ, ಪ್ರತಿಯೊಂದು ಕೋಪದ ಭಾವನೆ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಯಾರಿಗೆ ಸಾಧ್ಯ? ಇದು ಸ್ವಲ್ಪ ಜಾಸ್ತಿ ಆಯ್ತು. ಇಂಪಾಸಿಬಲ್ ಅಲ್ವಾ? ಖಂಡಿತ. ನಮ್ಮ ಯೋಚನೆಗಳು, ಭಾವನೆಗಳು, ಅದ್ರ ಜೊತೆ ನಾವೆಲ್ಲರೂ ದಿನಾ ಹೋರಾಡ್ತೀವಿ. ಹೌದು. ಯಾರೂ ಪರ್ಫೆಕ್ಟ್ ಇಲ್ಲ. ಒಂದೇ ಕ್ಷಣದಲ್ಲಿ ಬುದ್ಧನಾಗೋಕಾಗಲ್ಲ. ಜೈನ ಧರ್ಮಕ್ಕೆ ಇದು ಚೆನ್ನಾಗ್ ಗೊತ್ತು. ಅದು ತಕ್ಷಣ ಪರ್ಫೆಕ್ಷನ್ ಕೇಳಲ್ಲ. ಬದಲಿಗೆ ಅದು ನಿರಂತರ ಪ್ರಯತ್ನ ಇದೆಯಲ್ಲ, ಆನ್ಗೋಯಿಂಗ್ ಎಫರ್ಟ್. ಆ ಪ್ರಯತ್ನಕ್ಕೆ ಬೆಲೆ ಕೊಡುತ್ತೆ. ಎಕ್ಸಾಕ್ಟ್ಲಿ. ಅದನ್ನ ಗೌರವಿಸುತ್ತೆ, ಅದನ್ನ ಪ್ರೋತ್ಸಾಹಿಸುತ್ತೆ. ಅಂದ್ರೆ ನಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅಂತ ಗಮನಿಸೋದು. ನೆಗೆಟಿವ್ ಯೋಚನೆ ಬಂದ್ರೆ ಅದನ್ನ ಗುರುತಿಸೋದು, ಅದಕ್ಕೆ ರಿಯಾಕ್ಟ್ ಮಾಡದೆ ತಡೆಯೋಕೆ ಪ್ರಯತ್ನ ಮಾಡೋದು, ನಿಧಾನವಾಗಿ ನಮ್ಮ ಪ್ರತಿಕ್ರಿಯೆಗಳನ್ನ ಸುಧಾರಿಸಿಕೊಳ್ಳೋದು. ಇದೊಂದು ಪ್ರಾಕ್ಟೀಸ್, ಕಂಟಿನ್ಯೂಸ್ ಪ್ರಾಕ್ಟೀಸ್. ಮತ್ತೆ ಇಲ್ಲೂ ವಿಜ್ಞಾನ ಏನಾದ್ರೂ ಹೇಳುತ್ತಾ?
ಧ್ಯಾನ, ಮೈಂಡ್ಫುಲ್ನೆಸ್ ಇವೆಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡುತ್ತಾ? ಹೌದು, ಖಚಿತವಾಗಿ ಮಾಡುತ್ತೆ. ಹಾರ್ಡ್ವರ್ಡ್, ಸ್ಟ್ಯಾನ್ಫೋರ್ಡ್ ಇಂತಹ ದೊಡ್ಡ ದೊಡ್ಡ ಕಡೆ ರಿಸರ್ಚ್ ಆಗಿದೆ. ಓಕೆ. ಧ್ಯಾನ, ಮೈಂಡ್ಫುಲ್ನೆಸ್ ತರದ ಅಭ್ಯಾಸಗಳು ನಮ್ಮ ಮನಸ್ಸನ್ನ ನಿಜವಾಗ್ಲೂ ಶಾಂತ ಮಾಡ್ತವೆ. ಕೋಪ, ಕಿರಿಕಿರಿ ಆದಾಗ ತಕ್ಷಣ ರೇಗಾಡೋ ಬದಲು ಸ್ವಲ್ಪ ತಾಳ್ಮೆಯಿಂದ, ದಯೆಯಿಂದ ಇರೋಕೆ ಸಹಾಯ ಮಾಡ್ತವೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ರಿಸರ್ಚ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದೆ. ರೆಗ್ಯುಲರ್ ಆಗಿ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಬ್ರೈನ್ ಸ್ಟ್ರಕ್ಚರ್ ಇದೆಯಲ್ಲ, ಬ್ರೈನ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತಾ? ಹೌದು, ಅದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ. ಫಿಸಿಕಲ್ ಆಗಿ ಚೇಂಜ್ ಆಗುತ್ತೆ. ನಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡೋ ಭಾಗಗಳು ಸ್ಟ್ರಾಂಗ್ ಆಗುತ್ತೆ. ಇದರಿಂದ ನೆಗೆಟಿವ್ ಯೋಚನೆಗಳನ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋಕೆ, ಅದರ ತೀವ್ರತೆ ಕಡಿಮೆ ಮಾಡೋಕೆ ಆಗುತ್ತೆ. ಈ ಸ್ಟಡಿ ಲಿಂಕ್ ಕೂಡ ಇದೆ ನೋಡಿ. ಓ, ಇದು ನಿಜಕ್ಕೂ ಆಶಾದಾಯಕ ಸುದ್ದಿ. ಹೌದು. ಹಾಗಾಗಿ ಇಲ್ಲಿ ಕಲಿಯೋ ಪಾಠ ಏನು ಅಂದ್ರೆ, ಪರ್ಫೆಕ್ಟ್ ಆಗಿ ಮಾಡೋಕ್ಕಾಗ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲು ಆ ಅರಿವಿನ ಕಡೆಗೆ ಇಡೋ ಪ್ರತಿಯೊಂದು ಸಣ್ಣ ಹೆಜ್ಜೆ ಇದೆಯಲ್ಲ, ಅದು ಕೂಡ ನಮ್ಮ ಒಳಗಿನ ಹಿಂಸೆ ಕಡಿಮೆ ಮಾಡೋದ್ರಲ್ಲಿ ದೊಡ್ಡ ವ್ಯತ್ಯಾಸ ತರುತ್ತೆ. ಇದು ನಿಜಕ್ಕೂ ಸಮಾಧಾನ ಕೊಡೋ ವಿಷಯ. ಹೌದು, ಪ್ರಯತ್ನಕ್ಕೆ ಬೆಲೆ ಅನ್ನೋದು ಅದು ಹೆಚ್ಚು ರಿಯಲಿಸ್ಟಿಕ್ ಅನ್ಸುತ್ತೆ. ಸರಿ, ಈಗ ಇನ್ನೊಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಅಂತ ಅನ್ಸೋ ವಿಷಯಕ್ಕೆ ಬರೋಣ. ಓಕೆ, ಹೇಳಿ. ಪುಟ್ಟ ಹುಳಗರು, ಕೀಟಗಳ ಬಗ್ಗೆ, ಆಮೇಲೆ ಕೆಲವು ಗೆಡ್ಡೆ ತರಕಾರಿ ತಿನ್ನಬಾರ್ದು ಅಂತ, ಅದೆಲ್ಲ ಅಹಿಂಸೆ ಪಾಲನೆ ಅಂತ ತುಂಬಾ ಕಾಳಜಿ ಮಾಡ್ತಾರೆ. ಹೌದು. ಆದ್ರೆ ಅದೇ ಸಮಯದಲ್ಲಿ ಈಗಿನ ಕಾಲದಲ್ಲಿ ಅವರು ಕೂಡ ಫೋನ್, ಕಾರು ಅಂತೆಲ್ಲ ಬಳಸ್ತಾರಲ್ವಾ? ಇವೆಲ್ಲ ಪರೋಕ್ಷವಾಗಿ ದೊಡ್ಡ ಮಟ್ಟದಲ್ಲಿ ಪೊಲ್ಯೂಷನ್ ಮಾಡುತ್ತೆ, ಹಾನಿ ಮಾಡುತ್ತೆ. ಸರಿ. ಇದು ಒಂಥರ ಜೈನ ಅಹಿಂಸೆಯಲ್ಲಿ ಒಂದು ಕಪಟತನ, ಹಿಪೋಕ್ರಸಿ ತರ ಕಾಣಲ್ವಾ ಕೆಲವರಿಗೆ? ಇದು ಬಹಳ ಪ್ರಾಮಾಣಿಕವಾದ ಪ್ರಶ್ನೆ, ಮತ್ತೆ ಇವತ್ತಿನ ಕಾಲಕ್ಕೆ ಬಹಳ ರೆಲೆವೆಂಟ್ ಕೂಡ. ಸತ್ಯ ಏನು ಅಂದ್ರೆ, ಈಗಿನ ಸಮಾಜದಲ್ಲಿ ಪೂರ್ತಿಯಾಗಿ ಎನ್ವೈರನ್ಮೆಂಟ್ ಮೇಲೆ ಯಾವ ಇಂಪ್ಯಾಕ್ಟ್ ಇಲ್ಲದೆ ಝೀರೋ ಹಿಂಸೆಯಿಂದ ಬದುಕೋದು ಅದು ಬಹುಶಃ ಯಾರಿಗೂ ಸಾಧ್ಯ ಇಲ್ಲ. ಹೌದು, ಉಸಿರಾಡಿದ್ರೂ ಸೂಕ್ಷ್ಮ ಜೀವಿ ಸಾಯುತ್ತೆ ಅಂತಾರಲ್ಲ, ಅದೇ. ಹಾಗಾಗಿ ಇಲ್ಲಿ ಜೈನ ಧರ್ಮದ ತಿರುಳು ಏನು ಅಂತ ಅರ್ಥ ಮಾಡ್ಕೋಬೇಕು. ಅದು 100ಕ್ಕೆ 100 ಪರ್ಫೆಕ್ಟ್ ಆಗಿರುವಂತ ಕಟ್ಟಪ್ಪಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾದ ಅರಿವು, ಆನೆಸ್ಟ್ ಅವೇರ್ನೆಸ್, ಮತ್ತೆ ಪ್ರಾಯೋಗಿಕ ಪ್ರಯತ್ನ, ಪ್ರಾಕ್ಟಿಕಲ್ ಎಫರ್ಟ್ ಇದ್ರ ಮೇಲೆ ಜಾಸ್ತಿ ಜೋರ್ ಕೊಡುತ್ತೆ. ಅಂದ್ರೆ ನಾವೇನ್ ಮಾಡ್ತಿದೀವಿ ಅದರ ಪರಿಣಾಮ ಏನು ಅಂತ ಗೊತ್ತಿರ್ಬೇಕು. ಕರೆಕ್ಟ್. ಮತ್ತೆ ಆ ಹಾನಿಯನ್ನ ಕಡಿಮೆ ಮಾಡಕ್ಕೆ ನಮ್ಮ ಕೈಲಿ ಆದಷ್ಟು ಪ್ರಯತ್ನ ಪಡಬೇಕು. ಪರ್ಫೆಕ್ಟ್ ಆಗೋಕ್ ಆಗದಿದ್ರೂ ಸುಧಾರಿಸೋ ಪ್ರಯತ್ನ ನಿರಂತರವಾಗಿರ್ಬೇಕು. ಸರಿ, ಈ ಪರೋಕ್ಷ ಹಾನಿ ಬಗ್ಗೆ ವಿಜ್ಞಾನ ಏನ್ ಹೇಳುತ್ತೆ? ಅಂದ್ರೆ ಫೋನ್ ಬಳಸೋದ್ರಿಂದ ಆಗೋ ಪೊಲ್ಯೂಷನ್ ಬಗ್ಗೆ. ಹೌದು, ಇಲ್ಲೂ ನೋಡಿ, ಸೈನ್ಸ್ ಈಗ ಜೈನ ಚಿಂತನೆಗೆ ಹತ್ರ ಬರ್ತಿದೆ. ಮೊದಲೆಲ್ಲ ನಾವು ನೇರವಾಗಿ ಮಾಡೋ ಹಾನಿ ಬಗ್ಗೆ ಅಷ್ಟೇ ಯೋಚಿಸ್ತಿದ್ವಿ. ಆದ್ರೆ ಈಗ ಸೈಂಟಿಸ್ಟ್ಗಳು, ಎನ್ವೈರನ್ಮೆಂಟಲಿಸ್ಟ್ಗಳು ಎಲ್ಲರೂ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಹಾರ್ಮ್ ಕೂಡ ಅಷ್ಟೇ ಮುಖ್ಯ ಅಂತ. ಉದಾಹರಣೆಗೆ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್, ನಮ್ಮ ಜೀವನ ಶೈಲಿಯಿಂದ ಎಷ್ಟು ಗ್ರೀನ್ ಹೌಸ್ ಗ್ಯಾಸ್ ರಿಲೀಸ್ ಆಗುತ್ತೆ ಅನ್ನೋದು. ಓ ಹೌದು, ಇದು ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಕಾರಣ ಅಲ್ವಾ? ಮಿಚಿಗನ್ ಯೂನಿವರ್ಸಿಟಿ ರಿಸರ್ಚ್ ಇದೆ ಇದ್ರ ಬಗ್ಗೆ, ಲಿಂಕ್ ಹಾಕ್ತೀವಿ. ಅದು ತೋರಿಸುತ್ತೆ ನಮ್ಮ ದಿನನಿತ್ಯದ ಆಯ್ಕೆಗಳು, ನಾವು ತಿನ್ನೋ ಊಟ, ಬಳಸೋ ವಸ್ತುಗಳು, ಓಡಾಡೋ ರೀತಿ, ಇವೆಲ್ಲ ಸಣ್ಣದಾಗಿ ಕಂಡ್ರು ಒಟ್ಟಿಗೆ ಸೇರಿದ್ರೆ ದೊಡ್ಡ ಹಾನಿ ಮಾಡುತ್ತೆ. ಹೌದು, ಎಲ್ಲ ಸೇರಿ ದೊಡ್ಡದಾಗುತ್ತೆ. ಹಾಗಾಗಿ ಇದು ಹಿಪಾಕ್ರಸಿ ಪ್ರಶ್ನೆ ಅಲ್ಲ, ಬದಲಿಗೆ ನಮ್ಮ ಇಂಪ್ಯಾಕ್ಟ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಮಾಡಿಕೊಂಡು ಹಾನಿ ಕಡಿಮೆ ಮಾಡೋಕೆ ಏನು ಮಾಡ್ಬೋದು ಅಂತ ಯೋಚಿಸೋ ಒಂದು ನಿರಂತರ ಪ್ರಯಾಣ. ನಮ್ಮ ಇಂಪರ್ಫೆಕ್ಟ್ ಚಾಯ್ಸಸ್ಸಿಂದ ಕಲಿಯೋದ್ರಲ್ಲಿ, ಪ್ರಾಮಾಣಿಕವಾಗಿ ಇಂಪ್ರೂವ್ ಆಗೋದ್ರಲ್ಲಿ ನಿಜವಾದ ಮೌಲ್ಯ ಇದೆ. ಸೈನ್ಸ್ ಮತ್ತೆ ಜೈನ ಮೌಲ್ಯಗಳನ್ನ ಹೀಗೆ ಜೊತೆ ಸೇರಿಸಿದ್ರೆ ಮೈಂಡ್ಫುಲ್ ಪ್ರೋಗ್ರೆಸ್ನ ಸೌಂದರ್ಯ ಕಾಣುತ್ತೆ. ಸಾವಧಾನತೆಯಿಂದ ಕೂಡಿದ ಪ್ರಗತಿ. ಚೆನ್ನಾಗಿದೆ ಈ ಮಾತು. ಇದು ನಮ್ಮ ಮುಂದಿನ ಪ್ರಶ್ನೆಗೆ ಸರಿಯಾಗಿ ಹೊಂದುತ್ತೆ. ಓಕೆ. ಒಂದು ವೇಳೆ ಸಮಾಜ ನಿಜವಾಗ್ಲೂ ಜೈನ ಧರ್ಮ ಹೇಳೋ ತರ ತುಂಬಾ ಸ್ಟ್ರಿಕ್ಟ್ ಆಗಿ ಅಹಿಂಸೆ ಪಾಲಿಸೋಕೆ ಶುರು ಮಾಡಿದ್ರೆ, ಅದು ಎಲ್ಲಾ ತರಹದ ಪ್ರೋಗ್ರೆಸ್ ಅನ್ನ ನಿಲ್ಸಿಬಿಡುತ್ತಾ? ಅಂದ್ರೆ ಸ್ವಲ್ಪನೂ ಹಾನಿ ಮಾಡಬಾರ್ದು ಅಂದ್ರೆ ನಾವು ಮನೆ ಕಟ್ಟೋದು, ವ್ಯವಸಾಯ ಮಾಡೋದು, ದವಾ ಕಂಡಿಡಿಯೋದು ಇದೆಲ್ಲ ಸಾಧ್ಯನಾ? ಇದು ಬಹಳ ಮುಖ್ಯವಾದ ಬ್ಯಾಲೆನ್ಸ್ನ ಪ್ರಶ್ನೆ. ನೋಡಿ, ಯಾವುದೇ ಸಮಾಜ ಚೆನ್ನಾಗಿರ್ಬೇಕು ಅಂದ್ರೆ ಬೆಳವಣಿಗೆನೂ ಬೇಕು, ಸೃಷ್ಟಿನೂ ಬೇಕು. ಹೌದು. ಅದೇ ಸಮಯದಲ್ಲಿ ಜೀವದ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿನೂ ಬೇಕು. ಜೈನ ಧರ್ಮ ಯಾವತ್ತೂ ಏನೂ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳಲ್ಲ. ಅದು ಸೃಷ್ಟಿಯ ಅಗತ್ಯವನ್ನು ಒಪ್ಕೊಳ್ಳುತ್ತೆ. ಅದು ಹೇಳೋದಿಷ್ಟೇ, ನಾವು ಮಾಡುವ ಕೆಲಸಗಳಲ್ಲಿ ಅನಾವಶ್ಯಕವಾದ, ತಪ್ಪಿಸಬಹುದಾದ ಹಾನಿಯನ್ನ ಆದಷ್ಟು ಕಡಿಮೆ ಮಾಡಿ, ಮಿನಿಮೈಸ್ ದ ಹಾರ್ಮ್. ಅಂದ್ರೆ
ಪ್ರಗತಿ ನಿಲ್ಸಿ ಅಂತಲ್ಲ, ಜವಾಬ್ದಾರಿಯಿಂದ ಪ್ರಗತಿ ಮಾಡಿ ಅಂತ. ಎಕ್ಸಾಕ್ಟ್ಲಿ. ಬಹಳ ಜಾಗರೂಕತೆಯಿಂದ ಯೋಚನೆ ಮಾಡಿ ಕಡಿಮೆ ಹಾನಿ ಆಗೋ ಥರ ಮಾಡಿ ಅಂತ ಪ್ರೇರೇಪಿಸುತ್ತೆ. ಸರಿ, ಈ ಜವಾಬ್ದಾರಿಯುತ ಪ್ರಗತಿ ಅನ್ನೋ ಐಡಿಯಾಗೆ ಜಗತ್ತಿನಲ್ಲಿ ಎಲ್ಲಾದರೂ ಮಾನ್ಯತೆ ಇದೆಯಾ? ಬೇರೆಯವರು ಹೀಗೆ ಯೋಚಿಸ್ತಿದ್ದಾರಾ? ಖಂಡಿತವಾಗಿಯೂ. ಇಲ್ಲೊಂದು ತುಂಬಾ ಭರವಸೆ ಕೊಡೋ ವಿಷಯ ಇದೆ. ಇವತ್ ನೋಡಿ, ಜಗತ್ತಿನ ನಾಯಕರು, ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳು, UN ತರದ ದೊಡ್ಡ ಸಂಸ್ಥೆಗಳು ಎಲ್ಲರೂ ಹೆಚ್ಚು ಕಡಿಮೆ ಇದೇ ತೀರ್ಮಾನಕ್ಕೆ ಬರ್ತಿದ್ದಾರೆ. ಹೌದಾ? ಹೌದು. ನಾವು ಬರೀ ಟೆಕ್ನಾಲಜಿಲಿ ದುಡ್ಡಲ್ಲಿ ಮುಂದೆ ಹೋದ್ರೆ ಸಾಲದು. ನಾವು ಹೃದಯದಿಂದ, ಅಂದ್ರೆ ಒಂದು ನೈತಿಕ ಜವಾಬ್ದಾರಿಯಿಂದ, ಒಂದು ಸಾಮಾಜಿಕ ಕಾಳಜಿಯಿಂದ ಇನೋವೇಟ್ ಮಾಡಬೇಕು. ಆಗ ಮಾತ್ರ ನಿಜವಾದ ಎಥಿಕಲ್ ಪ್ರೋಗ್ರೆಸ್ ಸಾಧ್ಯ ಅಂತ ಎಲ್ಲರೂ ಒಪ್ಕೊಳ್ತಿದ್ದಾರೆ. ಅದಕ್ಕೆ ಉದಾಹರಣೆ ಏನಾದ್ರೂ? ಬೆಸ್ಟ್ ಉದಾಹರಣೆ ಅಂದ್ರೆ UN ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDGs. ಕೇಳಿದ್ದೀನಿ. ಹೌದು, ಅದರ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಆ ಗೋಲ್ಸ್ ನೋಡಿ, ಬಡತನ ನಿರ್ಮೂಲನೆ, ಆರೋಗ್ಯ, ಶಿಕ್ಷಣ, ಆರ್ಥಿಕ ಪ್ರಗತಿ, ಇದರ ಜೊತೆಗೆ ಪರಿಸರ ಸಂರಕ್ಷಣೆ, ಜೀವಿಗಳ ರಕ್ಷಣೆ, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಇವೆಲ್ಲವೂ ಇದೆ. ಅಂದ್ರೆ ಜವಾಬ್ದಾರಿಯುತ ಇನ್ನೋವೇಷನ್ ಮತ್ತೆ ಜೀವದ ಬಗ್ಗೆ ಕಾಳಜಿ ಇವು ಒಂದಕ್ಕೊಂದು ವಿರುದ್ಧ ಅಲ್ಲ, ಅವು ಒಟ್ಟಿಗೆ ಹೋಗ್ಬೇಕು ಅಂತ ಜಗತ್ತು ಗುರುತಿಸ್ತಿದೆ. ಇದು ಸಾವಿರಾರು ವರ್ಷದ ಹಿಂದಿನ ಜೈನ ಅಹಿಂಸೆಯ ಸ್ಪಿರಿಟ್ ಇದೆಯಲ್ಲ, ಬದುಕಲು ಬಿಡು, ಅದನ್ನೇ ಆಧುನಿಕ ಜಗತ್ತಿಗೆ ಅನ್ವಯಿಸಿದ ಹಾಗೆ ಇದೆ. ಹೌದು, ಇದು ಕೇಳೋಕೆ ತುಂಬಾನೇ ಪಾಸಿಟಿವ್ ಆಗಿದೆ. ಖಂಡಿತ. ಯೋಚನೆ ಮಾಡಿ, ಸರಿಯಾದ ಆಯ್ಕೆ ಮಾಡಿದ್ರೆ ಮನುಷ್ಯರು ಮತ್ತೆ ನಮ್ಮ ಭೂಮಿ ಎರಡನ್ನೂ ಒಟ್ಟಿಗೆ ಚೆನ್ನಾಗಿಡೋ ಭವಿಷ್ಯ ಕಟ್ಟಬಹುದು. ಇದು ಪ್ರಗತಿ ವರ್ಸಸ್ ಅಹಿಂಸೆ ಅಲ್ಲ, ಜವಾಬ್ದಾರಿಯುತ ಪ್ರಗತಿಯ ದಾರಿ. ಅದು ನಿಜಕ್ಕೂ ಭವಿಷ್ಯದ ಬಗ್ಗೆ ಒಂದು ಒಳ್ಳೆ ದೃಷ್ಟಿಕೋನ ಕೊಡುತ್ತೆ. ಸರಿ, ಈಗ ನಮ್ಮ ಕೊನೆಯ ಪ್ರಶ್ನೆ. ಓಕೆ. ಇದು ಬಹುಶಃ ಎಲ್ಲರ ಮನಸ್ಸಲ್ಲೂ ಬರೋ ತುಂಬಾ ಸಹಜವಾದ ಪ್ರಶ್ನೆ ಇರ್ಬೇಕು. ಪ್ರಕೃತಿಯನ್ನೇ ನೋಡಿ. ಕಾಡಲ್ಲಿ ಸಿಂಹ ಜಿಂಕೆನ ಕೊಲ್ಲುತ್ತೆ, ದೊಡ್ಡ ಮೀನು ಸಣ್ಣ ಮೀನನ್ನ ತಿನ್ನುತ್ತೆ. ಹೌದು. ಪ್ರಕೃತಿಯೇ ಒಂಥರ ಹಿಂಸಾತ್ಮಕವಾಗಿದೆ. ನೇಚರ್ ಇಸ್ ವಯಲೆಂಟ್. ಸರಿ. ಹೀಗಿರುವಾಗ ಜೈನ ಧರ್ಮ ಹೇಳೋ ಆ ಪೂರ್ತಿ ಅಹಿಂಸೆ ಅನ್ನೋ ಗುರಿ ಅದು ಒಂಥರ ಅನ್ಯಾಚುರಲ್, ಅವಾಸ್ತವ, ಅನ್ರಿಯಲಿಸ್ಟಿಕ್ ಅಂತ ಅನ್ಸಲ್ವಾ? ಹೌದು. ಪ್ರಕೃತಿಯನ್ನ ನೋಡಿದ್ರೆ ಈ ಪ್ರಶ್ನೆ ಬರೋ ತುಂಬಾ ನಾರ್ಮಲ್. ಪ್ರಕೃತಿಯಲ್ಲಿ ಆಹಾರ ಸರಪಳಿ, ಬೇಟೆ ಇದೆಲ್ಲ ನಿಜ. ಪ್ರಕೃತಿ ಕೆಲಸ ಮಾಡೋದು ಮುಖ್ಯವಾಗಿ ಸಹಜ ಪ್ರವೃತ್ತಿ, ಅಂದ್ರೆ ಇನ್ಸ್ಟಿಂಕ್ಟ್ ಮೇಲೆ. ಇನ್ಸ್ಟಿಂಕ್ಟ್. ಹೌದು. ಸಿಂಹ ಬೇಟೆ ಆಡೋದು ಅದರ ಇನ್ಸ್ಟಿಂಕ್ಟ್, ಹಸಿವಾದಾಗ ಮಾಡುತ್ತೆ, ಅದರಲ್ಲಿ ಅದು ಚೂಸ್ ಮಾಡ್ತಾ ಇಲ್ಲ. ಆದರೆ ಜೈನ ಧರ್ಮ ಮುಖ್ಯವಾಗಿ ಮಾತಾಡೋದು ಮನುಷ್ಯದ ಬಗ್ಗೆ. ಯಾಕಂದ್ರೆ ಮನುಷ್ಯರಿಗೆ ಪ್ರಕೃತಿ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದೆ. ಏನದು? ಅದೇ ಅರಿವು, ಅವೇರ್ನೆಸ್ ಮತ್ತೆ ಅನುಭೂತಿ, ಎಂಪಥಿ. ಅಂದ್ರೆ ನಾವು ಮಾಡೋ ಕೆಲ್ಸದ ಪರಿಣಾಮ ಏನು ಅಂತ ಯೋಚಿಸೋ ಶಕ್ತಿ ಮತ್ತೆ ಬೇರೆಯವರ ನೋವನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ. ಅಂದ್ರೆ ನಾವು ಬರೀ ಇನ್ಸ್ಟಿಂಕ್ಟ್ ಮೇಲೆ ಬದುಕಬೇಕಾಗಿಲ್ಲ. ಕರೆಕ್ಟ್. ಜೈನ ಧರ್ಮ ಹೇಳೋದೇ ಅದನ್ನ. ನಿಮ್ಮಲ್ಲಿರೋ ಈ ಸ್ಪೆಷಲ್ ಪವರ್, ಅರಿವು, ಅನುಭೂತಿ ಇದನ್ನ ಬಳಸಿ. ಬರೀ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅನ್ನೋ ನಿಯಮಕ್ಕೆ ಕಟ್ಟು ಬೀಳಬೇಡಿ. ಯಾವಾಗ ಸಾಧ್ಯವೋ, ಎಲ್ಲಿ ಸಾಧ್ಯವೋ ಅಲ್ಲಿ ದಯೆಯನ್ನ, ಕರುಣೆಯನ್ನ, ಅಹಿಂಸೆಯನ್ನ ಕಾನ್ಷಿಯಸ್ಲಿ ಚೂಸ್ ಮಾಡಿ. ಇದು ಪ್ರಕೃತಿಗೆ ವಿರುದ್ಧ ಅಲ್ವಾ ಹಾಗಾದ್ರೆ? ಇಲ್ಲ, ಇದು ವಿರುದ್ಧ ಅಲ್ಲ. ಇದು ಇನ್ಸ್ಟಿಂಕ್ಟ್ ಅನ್ನ ಮೀರಿ ಮನುಷ್ಯನಾಡಿ ನಮ್ಮಲ್ಲಿರೋ ಕೆಪಾಸಿಟಿಯನ್ನ ಉನ್ನತ ಮಟ್ಟದಲ್ಲಿ ಬಳಸೋದು. ವಿಜ್ಞಾನಿಗಳು ಇದನ್ನೇ ಹೇಳ್ತಾರೆ ನೋಡಿ. ಭೂಮಿ ಮೇಲಿರೋ ಜೀವಿಗಳಲ್ಲಿ ಮನುಷ್ಯ ಮಾತ್ರ ತನ್ನ ನಡವಳಿಕೆ ಬಗ್ಗೆ ಯೋಚಿಸಿ ನೈತಿಕ ಕಾರಣಕ್ಕೆ ಅದನ್ನ ಬದಲಾಯಿಸಿಕೊಳ್ಳೋ ಶಕ್ತಿ ಇರೋದು. ನ್ಯಾಷನಲ್ ಜಿಯೋಗ್ರಫಿಕ್ ತರದೋರು ಕೂಡ ಹೇಳ್ತಾರೆ, ಅದರ ಲಿಂಕ್ ಕೂಡ ಇದೆ. ಪ್ರಕೃತಿಯ ಬ್ಯಾಲೆನ್ಸ್ಗೆ ಇನ್ಸ್ಟಿಂಕ್ಟ್ ಮುಖ್ಯನೇ, ಆದರೆ ಮನುಷ್ಯನಲ್ಲಿರೋ ಉದ್ದೇಶಪೂರ್ವಕ ದಯೆ, ಕರುಣೆ ಇದೆಯಲ್ಲ, ಅದೊಂದು ಅದ್ಭುತ ಪೊಟೆನ್ಷಿಯಲ್ ಅಂತ ಅವರು ಗುರುತಿಸ್ತಾರೆ. ಹಾಗಾಗಿ ಜೈನ ಅಹಿಂಸೆಯ ವಿಷನ್ ಪ್ರಕೃತಿಗೆ ವಿರುದ್ಧ ಅಲ್ಲ, ಅದು ಮನುಷ್ಯನ ಪೊಟೆನ್ಷಿಯಲ್ನ ಹೈಯೆಸ್ಟ್ ಎಕ್ಸ್ಪ್ರೆಷನ್ ಇರಬಹುದು. ಹೌದು. ಬಹುಶಃ ನಮ್ಮ ಜೀವನದ ದೊಡ್ಡ ಉದ್ದೇಶ ಬರೀ ಹೇಗೋ ಬದುಕಿ ಉಳಿಯೋದಲ್ಲ, ಬದಲಿಗೆ ಸಾಧ್ಯವಾದಲ್ಲೆಲ್ಲ ಕಾನ್ಷಿಯಸ್ಲಿ ಈ ಜಗತ್ತಲ್ಲಿ ಹೆಚ್ಚು ದಯೆ, ಕಡಿಮೆ ನೋವು ಸೃಷ್ಟಿಸೋದು ಇರ್ಬೋದೇನೋ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಾವು ಏನ್ ತಿಳ್ಕೋಬಹುದು? ಒಟ್ಟಿನಲ್ಲಿ ಏನ್ ಹೇಳಬಹುದು? ನಾವು ನೋಡಿದ ಹಾಗೆ ಜೈನ ಅಹಿಂಸೆಯ ತತ್ವಗಳು ಕೆಲವೊಮ್ಮೆ ತುಂಬಾ ಕಷ್ಟ ಅನ್ಸಿದ್ರು ಅಥವಾ ಈಗಿನ ಕಾಲಕ್ಕೆ ಸರಿ ಹೋಗಲ್ವೇನೋ ಅನ್ಸಿದ್ರು, ಹೌದು, ಅವು ಈಗಿನ ಸೈಂಟಿಫಿಕ್ ತಿಳುವಳಿಕೆ ಜೊತೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಅನ್ನೋದು ಗೊತ್ತಾಯ್ತು. ಖಂಡಿತ. ಉದ್ದೇಶ, ಅರಿವು ಎಷ್ಟು ಮುಖ್ಯ ಅನ್ನೋದು, ನಮ್ಮ ಯೋಚನೆ, ಮಾತುಗಳ ಪ್ರಭಾವ, ಪರ್ಫೆಕ್ಟ್ ಆಗೋ ಬದಲು ಪ್ರಯತ್ನ ಪಡೋದು.
ನಮ್ಮ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಬಗ್ಗೆ ಸೈನ್ಸ್ ಹೇಳ್ತಿರೋದು, ಪ್ರಗತಿ ಮತ್ತೆ ಕಾಳಜಿ ಎರಡೂ ಬೇಕು ಅನ್ನೋದು, ಇದೆಲ್ಲ ಜೈನ ಚಿಂತನೆ ಇವತ್ತಿಗೂ ರೆಲಿವೆಂಟ್ ಅಂತ ತೋರ್ಸುತ್ತೆ. ಹೌದು. ಅವು ಬರೀ ಹಳೇ ಧಾರ್ಮಿಕ ತತ್ವಗಳಲ್ಲ, ಬದಲಿಗೆ ಈ ಕಾಂಪ್ಲೆಕ್ಸ್ ಜಗತ್ತಲ್ಲಿ ಎಥಿಕಲಿ ಬದುಕೋಕೆ ಪ್ರಾಕ್ಟಿಕಲ್ ಗೈಡೆನ್ಸ್ ಕೊಡಬಹುದು. ಹೌದು, ಖಂಡಿತವಾಗಿಯೂ. ಇಲ್ಲಿ ಕೊನೆಗೆ ಒಂದು ಯೋಚನೆ ಮಾಡೋ ಪ್ರಶ್ನೆ ಬರುತ್ತೆ. ಏನು? ಈ ಅರಿವು, ಅನುಭೂತಿ, ಹಾನಿ ಕಡಿಮೆ ಮಾಡೋದು, ಈ ಪ್ರಿನ್ಸಿಪಲ್ಸ್ನ ನಾವು ಪರ್ಫೆಕ್ಟಾಗಿ ಮಾಡಕ್ಕಾಗ್ದಿದ್ರೂ ಪರವಾಗಿಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲಿ, ನಮ್ಮ ಚಾಯ್ಸಸ್ನಲ್ಲಿ ಕಾನ್ಷಿಯಸ್ಲಿ ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಬರೀ ನಮ್ಮ ಮನಸ್ಸಿಗೆ ಶಾಂತಿ ಕೊಡೋದಲ್ಲ, ನಿಧಾನವಾಗಿ ಅದು ನಮ್ಮ ಸುತ್ತ ಇರೋ ಸಮಾಜವನ್ನ, ನಮ್ಮ ಎನ್ವೈರ್ಮೆಂಟ್ ಜೊತೆಗಿನ ನಮ್ಮ ಸಂಬಂಧವನ್ನ ಹೇಗೆ ಬದಲಾಯಿಸಬಹುದು. ಇದು ಬರೀ ಒಂದು ಫಿಲಾಸಫಿ ಪ್ರಶ್ನೆ ಅಲ್ಲ, ಇದು ನಮ್ಮೆಲ್ಲರ ಮುಂದಿರುವ ಒಂದು ಪ್ರಾಕ್ಟಿಕಲ್ ಪಾಸಿಬಿಲಿಟಿ, ಒಂದು ಅವಕಾಶ. ಇದರ ಬಗ್ಗೆ ಯೋಚಿಸೋದು ಮುಖ್ಯ ಅನ್ಸುತ್ತೆ. ಖಚಿತವಾಗಿ ಇದು ಯೋಚನೆ ಮಾಡೋಕೆ ಒಂದು ಒಳ್ಳೆ ವಿಷಯ. ಮತ್ತೆ ಕೇಳುಗರಿಗೆ ನೆನ್ಪಿಸೋಕೆ ಇಷ್ಟಪಡ್ತೀನಿ, ಈ ಚರ್ಚೆಯಲ್ಲಿ ನಾವು ಹೇಳಿದ ಎಲ್ಲ ಸೈಂಟಿಫಿಕ್ ಸ್ಟಡೀಸ್, ರಿಸೋರ್ಸ್ಗಳ ಲಿಂಕ್ಗಳನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತೆ ಪಿನ್ ಮಾಡಿದ ಕಮೆಂಟ್ನಲ್ಲಿ ಕೊಟ್ಟಿದ್ದೇವೆ. ಹೌದು, ದಯವಿಟ್ಟು ನೋಡಿ. ಆಸಕ್ತಿ ಇರೋರು ಖಂಡಿತ ಹೋಗಿ ನೋಡಬಹುದು. ಇವತ್ತಿನ ಈ ಆಳವಾದ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ. ಈ ಸಂವಾದ ನಿಮಗೆ ಇಷ್ಟ ಆಗಿದ್ರೆ, ವಿಚಾರ ಮಾಡೋ ಹಾಗೆ ಮಾಡಿದ್ರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಧನ್ಯವಾದಗಳು.